welcome back to my YouTube channel. Business ಇಲ್ಲಿ ಚೆನ್ನ ನೋಡು ಕೇಸರಿ ಬಿಳಿ ಹೆಸರು ರಶ್ ಜಾಸ್ತಿ. ಡೇಸ್ ಅಲ್ಲೆಲ್ಲ ಬಂದಾಗ ಸ್ವಲ್ಪ ಕಮ್ಮಿ ಇರುವಾಗ ಹೊಸದಾಗಿರುವಂತಹ ಗೋಪುರ ಇದು ಹೇಳ್ತೈತೆ ಪಾಪ ಹೆಂಗೈತೈತೆ. ನೆಕ್ಸ್ಟ್ ನೀನು ಅಳದಂಗೆ. ಓ ಚುಬ್ಬಮ್ಮ ಅಳಬಾರ್ದ ಚಿನ್ನೆ. ಕೂದ್ಲಿಲ್ಲ ಇನ್ನೊಂದ್ಸಲ ಕೂತ್ಕೊಳಕ್ ಕೂದ್ಲಿಲ್ಲ ಅಲ್ಲ ಮಗ್ನೆ. ಫಿಶ್ ಐತಂತೆ ಮಗ್ನೆ. ಅಲ್ಲಿ ನೋಡು ಪಾಮು ಪೀ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈ ವ್ಲಾಗ್ ಏನಂತ ಅಂದರೆ ನನ್ನ ಮಗಳಿಗೆ ಮುಡಿ ಕೊಡಬೇಕು. ನಮ್ಮ ಮನೆ ಗಂಡು ದೇವ್ರು ಇದೆಯಲ್ಲ, ನಮ್ಮ ಯಜಮಾನ್ರ ಮನೆ ಸೈಡು, ಆ ದೇವ್ರಿಗೆ ಮುಡಿ ಕೊಡಬೇಕು. ಇದು ಸೆಕೆಂಡ್ ಟೈಮ್ ಅವಳಿಗೆ ಮುಡಿ ಕೊಡ್ತಾ ಇರೋದು. ತುಂಬ ದಿನದಿಂದ ಕೊಡಬೇಕು ಅಂತ ಹೇಳ್ಕೊಂಡು ಸ್ವಲ್ಪ ಡಿಲೇ ಆಗ್ತಾನೆ ಬಂತು. ಇವತ್ತು ಸೋಮವಾರ ಕಡೆ ಕಾರ್ತಿಕೆ ಅಲ್ವಾ, ಫೈನಲಿ ಹೋಗಿ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದಾಯಿತು. ಇವಾಗ ನಾವು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅವ್ರು ಆಲ್ರೆಡಿ ಹೋಗಿದ್ದಾರೆ. ಇವಾಗ ನಾನು ಹೋಗ್ಬೇಕಷ್ಟೇ. ಇವಾಗ ಟೈಮು ಆಲ್ಮೋಸ್ಟ್ 9 o'clock ಹತ್ತತ್ರ ಆಗಿದೆ. ಬೆಳಗ್ಗೆ ಬೇಗನೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಪರವಾಗಿಲ್ಲ, ಎಲ್ಲರೂ ಸ್ನಾನ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತಲ್ಲ, ಹಾಗಾಗಿ ಇವಾಗ ಹೋಗೋಣ. ಯಾವುದೇವರು ಏನು ಅಂತ ಹೇಳಿ ಕೊನೆಯವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತು ನಮ್ಮ ಯಜಮಾನ್ರು, ಪಾಪು ಮತ್ತು ಅವ್ರ ತಮ್ಮ ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಮ್ಮನೂ ಬರೋದಿತ್ತು, ಆದರೆ ಮತ್ತೆ ನಾಳೆ ಅವರು ಡಯಾಲಿಸಿಸ್ಗೆ ಬರಬೇಕು, ಹಾಗಾಗಿ ಅವರು ಬರ್ತಾ ಇಲ್ಲ. ನಾವು ನಾಳಿದ್ದು ಊರಿಗೆ ಹಾಗೇನೇ ದೇವಸ್ಥಾನಕ್ಕೆ ಹೋಗಿ ಹಾಗೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ. ಹಾಗಾಗಿ ಅಮ್ಮನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನೋಡಿ, ಪೂಜೆ ಕೂಡ ಆಗಿದೆ, ಇವತ್ತು ತೋರಿಸ್ತೀನಿ ರೀ. ದೇವಸ್ಥಾನಕ್ಕೆ ಹೊರಟ್ವಿ. ನನ್ನ ಮಗಳನ್ನ ಎಷ್ಟು ಕರೆದ್ರೂ ಕೂಡ ಹಿಂದೆ ಬರೋಕ್ಕೆ ರೆಡಿನೇ ಇಲ್ಲ. ಅವಳು ಮುಂದೆ ಅವ್ರ ಅಪ್ಪನ ಜೊತೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಬಾರೆ ಅಂತ ಕರೆದು ಸಾಕಾಯಿತು. ಬರೋಕ್ಕೆ ರೆಡಿನೇ ಇಲ್ಲ. ಅವ್ರ ಅಪ್ಪನ ಬಿಟ್ಟು ಬರೋದಕ್ಕೆ ಅವಳು ರೆಡಿನೇ ಇರಲಿಲ್ಲ. ಕಾರಲ್ಲಿ ಪೆಟ್ರೋಲ್ ಕೂಡ ಇರಲಿಲ್ವಲ್ಲ, ಪೆಟ್ರೋಲು ಡೀಸೆಲ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದನ್ನು ಕೂಡ ಹಾಕಿಸ್ಕೊಂಡು ಹೊರಟ್ವಿ. ಓಯ್ ಚಿನ್ನೆ, ತುಂಬಾ ಟ್ರಾಫಿಕ್ ಗೊತ್ತಾ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ತುಂಬ ವೆಹಿಕಲ್ಸ್ ಹೋಗ್ತಾ ಇತ್ತು. ಅವತ್ತು ಸೋಮವಾರ ಬೇರೆ ಅಲ್ವಾ, ಡ್ಯೂಟಿಗೆ ಹೋಗೋರು ಹೋಗ್ತಾಯಿದ್ರು, ಮತ್ತು ಬರೋರು ಬರ್ತಾಯಿದ್ರು. ತುಂಬಾ ಕಾರ್ಗಳು ದಾಟೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡ್ತು. ನಮ್ಮ ಏರಿಯಾಯಿಂದ ನಾವು ಕಬ್ಬನ್ ಪಾರ್ಕ್ ಹತ್ರ ಹೋಗೋ ಅಷ್ಟರಲ್ಲೇ 10:30 ಅಥವಾ 10:45 ಹತ್ತತ್ರ ಆಗಿಬಿಟ್ಟಿತ್ತು. ತುಂಬ ಸ್ಲೋ ಆಗಿ ಟ್ರಾಫಿಕಲ್ಲಿ ಹೋಗೋ ಅಷ್ಟರಲ್ಲಿ ಸಾಕಾಗ್ಬಿಡ್ತು. ಈ ಥರ ಟ್ರಾಫಿಕಲ್ಲಿ ನಿಲ್ಲಿಸಿರ್ಬೇಕಾದ್ರೆ ಅಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಎಲ್ಲರೂ ಕೂಡ ಫ್ರೂಟ್ಸ್ ಎಲ್ಲ ತೊಗೊಬಂದು ತಗೊಳ್ಳಿ ಅಂತ ಮಾರ್ತಾಯಿದ್ರು. ಹಾಗೆ ನಾನು ಕೂಡ ಒಂದು ಸ್ಟ್ರಾಬೆರಿ ಪ್ಯಾಕೆಟ್ ತೊಗೊಂಡೆ. ನನ್ನ ಮಗಳು ತುಂಬಾ ಇಷ್ಟಪಟ್ಟು ತಿಂತಾಯಿದ್ಲು. ಅವಳು ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಸ್ಟ್ರಾಬೆರಿ ಹುಳಿ ಥರ ಇರುತ್ತಲ್ಲ, ಅವಳು ತಿನ್ನಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ತುಂಬ ಇಷ್ಟಪಟ್ಟು ಸ್ಟ್ರಾಬೆರಿನ ತಿಂತಾಯಿದ್ಲು. ಹೆಂಗೈತೆ ಹೇಳಿ ನೀನು ಡೈಲಾಗು. ಹೆಂಗೈತೆ? ಚೆನ್ನಾಗೈತಾ? ಸೂಪರ್ ಅಲ್ಲ? ಬೇಕಾ ಹಂಗೆಲ್ಲ ಮಾಡಬಾರ್ದು, ಗಲೀಜು ಮಾಡಬಾರ್ದು. ಏನದು? ಸ್ಟ್ರಾಬೆರಿ ಏನು ಮಗನೇ ಅದು? ಸ್ಟ್ರಾಬೆರಿ.
ಬೆಳಿಗ್ಗೆ ನಾವು ತಿಂಡಿ ಕೂಡ ಮಾಡಿರಲಿಲ್ಲ. ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿನೂ ಕೂಡ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಅವ್ರು ಹಿಂದಿನ ದಿನ ಹೇಳಿದರು 6:30 7 o'clock ಅಷ್ಟರಲ್ಲಿ ಮನೆ ಬಿಡಬೇಕು, ಇಲ್ಲಿಂದ ಬೇಗನೆ ಹೊರಡಬೇಕು ಅಂತ ಹೇಳಿದರು. ಆದರೆ ನಾವು ಹೋಗೋಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಡ್ತು. ಅವ್ರು ಬೇಡ ಅಂತ ಹೇಳಿದ್ರಲ್ಲ, ನಾನು ಬೇಗ ಹೋಗ್ತೀನಿ ಅಂದ್ಬಿಟ್ಟು ಅಡುಗೆ ಕೂಡ ಮಾಡಿರಲಿಲ್ಲ. ಹಾಗಾಗಿ ಅಲ್ಲಿ ಬಿಡೋಷ್ಟರಲ್ಲೇ 9 o'clock ಆಗಿಬಿಡ್ತು. ಇನ್ನು ಅಲ್ಲಿಂದ ಮೋಹನ ಆಗುವಷ್ಟರಲ್ಲಿ 12:30 ಹತ್ತತ್ರ ಆಗಿತ್ತು. ನಾವು ತಿಂಡಿ ಮಾಡೋಕ್ಕೆ ಬಂದಾಗ ಅಲ್ಲೇನೇ ಹೋಟೆಲಲ್ಲಿ ನಿಲ್ಲಿಸಿದ್ವಿ, ಪಾರ್ಕ್ ಮಾಡಿಬಿಟ್ಟು ಕಾರ್ನ. ಪಾಪುಗೂ ಕೂಡ ಏನೂ ತಿನ್ನಿಸಿರಲಿಲ್ಲ ಪಾಪ, ಅವಳಿಗೂ ಕೂಡ ತುಂಬ ಹಸುವಾಗ್ಬಿಟ್ಟಿತ್ತು. ಅವಳಿಗೂ ಸ್ಟ್ರಾಬೆರಿ ಕೊಟ್ಟಿದ್ನಲ್ಲ, ಅದೊಂದು 2 ತಿಂದಿದ್ಲು ಅಷ್ಟೇನೆ. ಹಾಗಾಗಿ ಅವಳಿಗೂ ಏನಾದ್ರು ಊಟ ಮಾಡಿಸೋಣ ಅಂದ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬಂದ್ವಿ ಒಂದು ನಿಯರ್ ಇರೋವಂಥ ಯಾವುದೋ ಒಂದು ರೆಸ್ಟೋರೆಂಟ್ಗೆ. ಹಂಗೆಲ್ಲ ಮಾಡಬಾರ್ದು ಚಿನ್ನಿ. ಹಂಗೆಲ್ಲ ಮಾಡಬಾರ್ದು. ನೋಡು ಚಚ್ಚಿ ಮಾಡ್ತೀನಿ ಈಗ. ನಾನು ಸ್ವಲ್ಪ ಬಿಸಿಬೇಳೆಬಾತ್ ತೊಗೊಂಡೆ, ಪಾಪು ಕೂಡ ತಿನ್ಸೋಣ ಅಂತ ಹೇಳಿ. ಅವಳು ನಾನು ತಿನ್ನಿಸ್ತೀನಿ ಕೊಡಮ್ಮ ಅಂತಂದರೂ ಕೂಡ ನನ್ನ ಕೈಯಲ್ಲಿ ತಿನ್ನಿಸ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ. ಅವಳೇ ತಿಂತಾ ಇದ್ಲು, ಪಾಪ ಸುಡ್ತಾ ಇತ್ತು. ಆದರೂ ಕೂಡ ಅವಳೇ ಇದು ಮಾಡ್ತಾ ಇದ್ಲು. ಅದನ್ನೇನು ಹೊಟ್ಟೆ ತುಂಬ ತಿನ್ನೋಕೆ ಹೋಗಿಲ್ಲ ಅವಳು. ಹಾಗಾಗಿ ಅವಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೋಸೆ ತೊಗೊಂಡೆ. ದೋಸೆನೂ ಸ್ವಲ್ಪ ಚೆನ್ನಾಗಿ ತಿಂದು, ಈ ದೋಸೆನಲ್ಲಿ ಕೇಸರಿ ಬಿಳಿ ಹಸಿರು ಅಂತ ಹೇಳ್ಬಿಟ್ಟು ಚಟ್ನಿ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಏನದು ಚಾಮಿ ಎಲ್ಲ? ಓ ಚಾಮಿನ? ಗಣೇಶ ಚಾಮಿ. ಇದೇನಪ್ಪ ಇವರು ಮಗುಗೆ ಮುಡಿ ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಮಿಳ್ನಾಡು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಹೌದು, ನಮ್ಮ ಹಸ್ಬೆಂಡ್ ಮನೆ ಸೈಡು ಗಂಡು ದೇವರು ಬಂದು ತಮಿಳ್ನಾಡಲ್ಲೇ ಇರೋದು. ಹೊಸೂರು ಹತ್ರ ಚಂದ್ರಚೂಡೇಶ್ವರ ಸ್ವಾಮಿ ಅಂತ ಹೇಳಿ ದೇವ್ರ ಹೆಸರು. ಫಸ್ಟ್ ಟೈಮ್ ನಾವು ಹೆಣ್ಣು ದೇವರು ಕೊಟ್ಟಿದ್ದಾಗ ಅದು ಊರಲ್ಲೇ ಇತ್ತಲ್ಲ, ಹಾಗಾಗಿ ಅಲ್ಲೇ ಕೊಟ್ಕೊಂಡಿದ್ವಿ. ಈ ಸೆಕೆಂಡ್ ಟೈಮ್ ಬಂದು ಗಂಡು ದೇವ್ರು ಬಂದು ತಮಿಳ್ನಾಡಲ್ಲಿರೋದು, ಅಲ್ಲಿಗೆ ಹೋಗಿ ಮುಡಿ ಕೊಡಬೇಕಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ನನ್ನ ಮಗಳು ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾಳೆ ಅಂತೇಳಿ. ಅವಳಿಗಂತೂ ಫುಲ್ಲು ಖುಷಿ ಅಂದರೆ ಖುಷಿ. ಈ ಥರ ಹೊರಗಡೆ ಬರೋದು ಸುತ್ತೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಅವಳಿಗೆ. ಫೈನಲಿ ದೇವಸ್ಥಾನದ ಹತ್ರ ಎಂಟ್ರಿ ಆದ್ವಿ. ಇಲ್ಲಿ ಏನಂತ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ರು ಇವತ್ತು. ಯಾಕೆ ಅಂತಂದರೆ ಇವತ್ತು ಕಡೆ ಕಾರ್ತಿಕೆ ಆಗಿತ್ತಲ್ಲ, ಸೋಮವಾರ ಬೇರೆ. ಸಿಕ್ಕಾಪಟ್ಟೆ ಜನ, ತುಂಬ ವೆಹಿಕಲ್ಸ್ ಇದ್ವು. ನಾನು ಇದನ್ನು ನೋಡ್ಬಿಟ್ಟೆ ಅಂದ್ಕೊಂಡೆ ಇವತ್ತು ಕಡೆ ಕಾರ್ತಿಕೆ ರೀ, ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಹೆಂಗೋ ಏನೋ ಅಂತ ಹೇಳಿದೆ. ಆದರೆ ಏನಂತ ಅಂದರೆ ಜಾಸ್ತಿ ಕ್ಯೂ ಸಿಸ್ಟಮ್ ಎಲ್ಲ ಏನಿರಲ್ಲ, ಆರಾಮಾಗಿ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬೇಗ ಬಂದ್ಬಿಡ್ಬೋದು. ಕೆಲವೊಂದು ಸಲ ಸಿಕ್ಕಾಪಟ್ಟೆ ಜನ ಆಗಿಬಿಡ್ತಾರೆ. ನಾನಿದು 3ನೇ ಸಲ ಅಥವಾ 4ನೇ ಸಲ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಫಸ್ಟ್ ಒಂದು ಸಲ ಚಿಕ್ಕವಳಿದ್ದಾಗ ಬಂದಿದ್ದೆ, ಅವಾಗ ನೋಡಿದ ನೆನಪು. ನನಗೆ ಈ ದೇವಸ್ಥಾನ ಯಾವುದು ನೆನಪಿಲ್ಲ. ಇಲ್ಲಿ ದೇವಸ್ಥಾನದಿಂದ ಕೆಳಗಡೆ ಸ್ವಲ್ಪ ಬಂಡೆ ಒಳಗಡೆ ಗುಹೆ ಒಳಗಡೆ ದೇವರಿದೆ, ಅಲ್ಲಿಗೆ ಬಂದಿದ್ದು ನೆನಪು ಅಷ್ಟೆ. ಪಪ್ಪ ಬರುತ್ತಿರೋ ಚಿನ್ನೆ, ಅಲ್ಲಿ ನೋಡು ಎಷ್ಟೊಂದು ಬೈಕ್ ಇದೆ. ಅಮ್ಮ ಪಪ್ಪನ ಹತ್ರನೇ ಹೋಗ್ಬೇಕಾ? ಅಮ್ಮ ಬೇಡ, ಬೇಡ ತೆಗಿ, ಪಪ್ಪನ ಹತ್ರ ಹೋಗು. ತೆಗಿತೀನಿ. ಅಲ್ಲೈತ್ ನೋಡು ಪಪ್ಪ, ಅಲ್ಲಿ ನಿಂತೈತ್ ನೋಡು. ಪಪ್ಪನ ಹತ್ರನೇ ಹೋಗ್ಬೇಕಾ ನೀನು? ಬಿದ್ದೋಗ್ತೀಯಾ? ಬಾ ಚಿನ್ನಿ, ಪಪ್ಪ ಎಲ್ಲೂ ಹೋಗಲ್ಲ, ಬರುದು ಬಾ ಮಗ್ನೆ. ರಶ್ ಜಾಸ್ತಿ. ನಾರ್ಮಲ್ ಡೇಸಲ್ಲೆಲ್ಲ ಬಂದಾಗ ಸ್ವಲ್ಪ ಕಮ್ಮಿ ಇರ್ತಾರೆ, ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಕಡೆ ಕಾರ್ತಿಕೆ ಬೇರೆ ಅಲ್ವಾ, ಹಾಗಾಗಿ ಇಷ್ಟೊಂದು ಜನ ಕಾಣಿಸ್ತಾ ಇರೋದು.
ದೇವಸ್ಥಾನದ ಗೋಪುರ ಏನಿದೆ ನೋಡಿ, ಇದು ಇವಾಗ ಹೊಸ್ದಾಗಿರುವಂಥದ್ದು. ಅಂದರೆ 1 ಇಯರ್ 1.5 ಇಯರ್ ಅದಕ್ಕಿಂತ ಕಮ್ಮಿ ಅಂತ ಅನಿಸುತ್ತೆ ಇವಾಗ ಆಗಿರೋದು. ತುಂಬಾ ದೊಡ್ಡದು, ತುಂಬ ಚೆನ್ನಾಗಿದೆ ಗೋಪುರ ಅಂತೂ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇಷ್ಟು ಜನನೇ ಇರಲೇ ಇಲ್ಲ. ಇವಾಗ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಪ್ಪೋ ದೇವ್ರೆ, ಕ್ಯೂ ಸಿಸ್ಟಮ್ ಇದೆ ಅಂತ ಅನಿಸುತ್ತೆ. ನೋಡಬೇಕು ಹೇಗೆ ಅಂತ. ಎಲ್ಲೋದ್ರು ಇವರು ಕಾಣಿಸ್ತಾನೆ ಇದೆ. ಅಲ್ಲಿ ನಿಂತಿದ್ದಾರೆ ಇವರು. ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಗೊತ್ತಿಲ್ಲ, ಇಲ್ಲ ಅನಿಸುತ್ತೆ. ನಾವು ಫಸ್ಟು ಪಾಪುಗೆ ಮುಡಿ ತೆಗೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ನಾರ್ಮಲ್ ಡೇಸ್ನಲ್ಲೆಲ್ಲ ಏನಂತ ಅಂದರೆ ಈ ಥರ ಮುಡಿ ತೆಗಿಯೋರು ಯಾವಾಗೂ ಇರೋದಿಲ್ಲ. ಕಾಲ್ ಮಾಡಿ ಕರಿಬೇಕು. ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿರುತ್ತೆ. ಕಾಲ್ ಮಾಡಿ ಕರೆದ್ರೆ ಅವ್ರು ಬಂದು ಮುಡಿ ತೆಗೆದುಕೊಡ್ತಾರೆ. ಆದರೆ ಇವತ್ತು ಕಡೆ ಕಾರ್ತಿಕೆ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತಲ್ಲ, ಹಾಗಾಗಿ ಮುಡಿ ತೆಗಿತಾ ಇದ್ದರು. ತುಂಬ ಕ್ಯೂ ಇದ್ದರು, ತುಂಬ ಜನ ಇದ್ದರು. ಮಕ್ಕಳು, ದೊಡ್ಡವರು ಮತ್ತು ಹೆಂಗಸರು ಎಲ್ಲರೂ ಕೂಡ ಮುಡಿ ತೆಗೆಸ್ತಾ ಇದ್ದರು. ಕೇಳಿ ತೊಗೋಬೇಕಾ? ನಂಗೆ ಹೆಂಗೆ ಗೊತ್ತು? ಅವ್ರನ್ನೇ ಕೇಳು. ಇದು ಇಲ್ಲಿ ಪ್ರಸಾದ ಕೊಡ್ತಾರೆ, ಉಂಡ್ರೆ ಊಟ. ತ್ಯಾವ ಮಾಡಬೇಕಾ? ನೀ ಏನು ಚಿನ್ನ ಇಷ್ಟೊಂದು ಗಲಾಟೆ ಮಾಡ್ತೀಯ ನೀನು? ನಮ್ಮ ಮಾತು ಕೇಳಲ್ಲ ಅಂತೀಯ ನೀನು. ಇಷ್ಟಿದ್ಯಾ? ನಮ್ಮ ಮಾತು ಕೇಳಲ್ಲ ನೀನು. ಗುಮ್ಮ ಹಿಡ್ಕೋಗುತ್ತೀರು, ಗುಮ್ಮ. ಎಂಟೈರ್ ಸಿಟಿ ಕಾಣಿಸ್ತೈತೆ ನೋಡ್ರಿ. ಬ್ಯೂಟಿಫುಲ್ ವ್ಯೂ. ಏ ರೌಡಿ ಬೇಬೆ, ರೌಡಿಸಮ್ ಮಾಡ್ತೀಯ ನಮ್ಮ ಹತ್ರ ನೀನು? ಹೋಗೋ. ಎಲ್ಲಿಗೆ ಹೋಗೋದು? ರೌಡಿಸಮ್ ಮಾಡ್ತೀಯ? ರೌಡಿಸಮ್ಮು. ತುಂಬ ಜನ ಇದ್ದಾರೆ. ಎಷ್ಟೊತ್ತು ಅಲ್ಲಿ ನೋಡು, ಅಂಬ 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 ರೀ. ಅಲ್ಲಿ ಅಂಬ ಬಾನು, ಬಾಬಾ ಬಾಬಾ. ಅಳಬಾರ್ದು. ನೆಕ್ಸ್ಟ್ ನೀನು ಚಿನ್ನೆ. ಹೇಳ್ತೈತೆ ಪಾಪ, ಪಾಪ ಹೆಂಗ್ ಹೇಳ್ತೈತೆ. ನೆಕ್ಸ್ಟ್ ನೀನು ಅಳದಂಗೆ ಹ್ಞೂ ಅಂತ. ಹೋಗ್ಬಾರ್ದು. ಯಾವ ಪ್ಯಾಡ್ ಪೋಸ್ ಗಜ್ಜರ್ ಪೋಸ್ ಪ್ಯಾಡ್ ಊಟಿ ಮೇಲೆ ಹೋಗಿ ಸಮಾಗ ಗೊಬ್ಬು ಚಾಮಿ ಕೊಟ್ಬಿಡೋಣ ಕೂದ್ಲು ನಮಗೆ. ಅಳಬಾರ್ದು, ಅಳಬಾರ್ದು. ಜಾಣ ನೀನು. ತಲೆ ಹಿಡ್ಕೊಳ್ಳಿ, ಬಿಗೆ ಹಿಡ್ಕೊಳ್ಳಿ. ವಾಚ್ ವಾಚ್ ಪಪ್ಪ ವಾಚ್ ಕೊಡುತ್ತಂತೆ ಮಗನೆ. ಬೇಕಾ? ಪಪ್ಪಂದು ವಾಚ್ ಬೇಕಾ ನಿನಗೆ? ಅವಳಗ್ ಬೇಡ, ನಾವು ಹೊಸ ತಗೊಂತೀವಲ್ಲ ಮಗನೆ. ನಿನ್ಗೆ ಹೊಸದ್ ಕೊಡ್ಸೋಣ ವಾಚ್. ಗೋಲ್ಡ್ 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 ವಾಚ್ ಬೇಕಾ ನಿನ್ಗೆ? ಹಂಗೆಲ್ಲ ಮಾಡ್ಬಾರ್ದಮ್ಮ, ಅಳಬಾರ್ದು. ಟೈಮ್ ಎಷ್ಟು ನೋಡು, ಟೈಮು. ಪಪ್ಪಂಗೆ ಹೇಳ್ಬಿಡ್ರು, ಟೈಮ್ ನೋಡಕ್ ಬರಲ್ವಂತೆ ಪಪ್ಪಂಗೆ. ಹೇಳ್ಬಿಡು ನೀನ್ ಟೈಮ್ ಎಷ್ಟು ಅಂತ. ಮಾಮ ಚಾಕಿ ಕೊಡ್ತಾರಂತೆ ನಿನ್ಗೆ. ಚಾಕಿ ಚಾಕಿ ಚಿನಿ, ಚಾಕಿ ಚಾಕಿ ಕೊಡ್ತೀವಿ. ಚಾಕಿ ಚಾಕಿ ನೋಡಿ, ಕವರ್ ನಲ್ಲಿ ಚಾಕಿ ಮಾಡ್ಕಿದೀನಿ. ಚಾಕಿ ಬೇಕಾ ನಿನ್ಕ? ಒಂದೆರಡು ಚಾಕ್ಲೇಟ್ ಆರು ತರ್ಬೇಕು. ಏನ್ ಬೇಕಮ್ಮ? ಚಾಕಿ ಬೇಕಾ ನಿನ್ಕ? ನೋಡ, ಅನ್ನ ಕೊಡ್ತೀನಿ, ಬಾಳೆನು. ಚಿನಿ ಚಾಕಿ ತರಲ್ಲ. ಚಾಕಿ ಚಾಕಿ ಮಗನೆ, ಚಾಕಿ ಚಾಕಿ. ಏನದು ತಲೆ? ತಲೆ ಮುಟ್ ನೋಡ್ತೀವಿ. ಜೇಜಿ ಕೊಡೋಣ ನಾವು. ಜೇಜಿಗೆ ಜೇಜಿ ನಿಂಗೆ ಚಾಕಿ ಕೊಡುತ್ತೆ. ಚಾಕಿ ಮುಟ್ ನೋಡಿದ್ ನೀನು. ಚಿನ್ನಿ, ಇಲ್ಲಿ 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 ಫೋಟೋ ಫೋಟೋ. ಓ ಚುಬ್ಬಮ್ಮ, ಚಾಕಿ
ಚಾಕಿ ಕೊಡಿಸ್ತಾರೆ ನಿನ್ಗೆ. ಚಾಕಿನ ಕೂದಲು ಕೊಟ್ಬಿಡು. ಇದೇನಿದು? ಕಾಲು ಜಿಗ್ಗಿ ಜಿಗ್ಗಿ ಗೆಜ್ಜೆ 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 ಹಾ ಅವರು ಮಾಡಿಸ್ಕೊಂತಾರೆ. ಜಿಗ್ ಜಿಗ್ಗಿ 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 ಜಿಗ್ ಜಿಗ್ಗಿ. ಸ್ವಾಮಿ ಕೇಳ್ತಾವನೆ, ಕೊಟ್ಬಿಡ್ಬೇಕಂತೆ ಸ್ವಾಮಿಗೆ. ಚಿನ್ನ ಚಾಮಿ ಕೊಡೋಣ. ಇಲ್ಲಿ ಬಂತು ಚಾಮಿ ಬಂತು. ಚಾಮಿ ಅಳಬಾರ್ದಮ್ಮ, ಅಳಬಾರ್ದು ಚಿನ್ನೆ. ಉದ್ರಸೋಣ. ಆಗೋಯ್ತು ಆಗೋಯ್ತು ಅಮ್ಮ, ಆಗೋಯ್ತು. ಅಂಕಲ್ ತಲೆ ಮುಟ್ ನೋಡು, ಹೆಂಗಿದೆ ತಲೆ ಮುಟ್ ನೋಡ್ತೀರಾ? ಓ ಮೊಟ್ಟೆ ಮಾಡ್ಬಿಟ್ರು, ಮೊಟ್ಟೆ. ಅಲ್ಲಿ ನೋಡು ಅಂಕಲ್ ಏನ್ ಮಾಡ್ತೇವ್ರಿ? ಅಲ್ಲಿ ನೋಡು, ಅಲ್ಲಿ ಪಾಪ ಪಾಪ ಚಿನ್ನಿ, ಅಲ್ಲಿ ಪಾಪ ಪಾಪ, ಅಲ್ಲಿ ಪಾಪ, ಅಲ್ಲಿ ಪಾಪ ಪಾಪ. ಅಳಬಾರ್ದಮ್ಮ, ಅಳಬಾರ್ದು. ಆಗೋಯ್ತು ಮಗಳೇ. ಅಲ್ಲಿ ನೋಡು ಅಂಬ ಬರುತ್ತೆ. ಅಳಬಾರ್ದಮ್ಮ, ಅಳಬಾರ್ದು ಚಿನ್ನೆ. ಉದ್ರಸೋಣ. ಆಗೋಯ್ತು ಆಗೋಯ್ತು ಅಮ್ಮ, ಆಗೋಯ್ತು. ಅಂಕಲ್ ಏನಂದರೆ ಅವಳಿಗೆ ಮುಡಿ ತೆಗೆಯೋವಾಗ ತುಂಬಾ ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ತೆಗೆದ್ರು. ಇವರಂತೂ ತುಂಬ ಚೆನ್ನಾಗಿ ತೆಗೆದ್ರು. ಒಂದೇ ಒಂಚೂರು ಕೂಡ ರಕ್ತ ಬರ್ತಿಲ್ಲ. ಎಲ್ಲೂ ಒಂಚೂರು ಚಿಕ್ಕ ಗಾಯನೂ ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ಮುಡಿ ತೆಗೆದಾಗ ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಟ್ಟಿದ್ಲು. ಇವಾಗ ಸ್ವಲ್ಪ ಸೈಲೆಂಟಾಗಿದ್ಲು, ಒಂದು ಅರ್ಧ ತೆಗಿಯೋವರೆಗೂ. ಅವಾಗಂತೂ ಅವಳು ಹಿಡಿಯೋಕೆ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಟ್ಟಿದ್ಲು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಹಿಡ್ಕೊಂಡಿದ್ವಿ, ಆದರೂ ಕೂಡ ಅವಳನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಫುಲ್ ತಲೆಯೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಗಾಯ ಆಗಿಬಿಟ್ಟಿತ್ತು, ರಕ್ತ ಎಲ್ಲ ಬಂದುಬಿಟ್ಟಿತ್ತು. ಆದರೆ ಈ ಸಲ ಇವರಂತೂ ಒಂದು ಚಿಕ್ಕ ಗಾಯನೂ ಕೂಡ ಮಾಡ್ದೇನೆ ನೀಟಾಗಿ ಕೇರ್ಫುಲ್ಲಾಗಿ ತೆಗೆದ್ರು. ಮಾತಾಡಿಸ್ಕೊಂಡು ಅವಳನ್ನ ತುಂಬ ಚೆನ್ನಾಗಿ ಮಾಡಿದ್ಲು. ಅವಳು ಕೂಡ ಸ್ವಲ್ಪ ಸೈಲೆಂಟಾಗಿ, ಮೇಡಮು ಒಂದು ಅರ್ಧ ಮುಕ್ಕಾಲು ಭಾಗ ತೆಗೆಯೋವರೆಗೂ ಸುಮ್ಮನೆ ಇದ್ದರು. ಅದಾದ್ಮೇಲೆ ಸಿಕ್ಕಾಪಟ್ಟೆ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ಕೂಡ, ಅವಳಿಗೆ ಗೊತ್ತಾಗ್ತಾ ಇತ್ತು ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ. ಆದರೆ ಫಸ್ಟ್ ಅಲ್ಲಿಗಿಂತ ಈ ಸಲ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಈ ಪಾಪು ಅಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದ. ನನ್ನ ಮಗಳು ಫಸ್ಟ್ ಟೈಮ್ ಮುಡಿ ತೆಗೆಸಿದಾಗ ಹೇಗೆ ಗಲಾಟೆ ಮಾಡ್ತಾ ಇದ್ಲು ನೋಡಿ, ಅದೇ ಥರ ಸೇಮ್ ಇದು ಮಾಡ್ತಿದ್ದ. ಇದು ನೋಡಿಬಿಟ್ಟು ನನಗೆ ನನ್ನ ಮಗಳದೇ ನೆನಪಾಯಿತು. ಫಸ್ಟ್ ಟೈಮ್ ಹೀಗೆಲ್ಲ ಮುಡಿ ತೆಗೆಸಿದ್ವಿ ಅವಳಿಗೆ ಸರ್ಕಸ್ ಮಾಡಿ ಅಂತ ಹೇಳಿ. ನನ್ನ ಮಗಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಇವಳು ಮುಡಿ ತೆಗೆಸ್ಕೊಂಡು ಸಿಕ್ಕಾಪಟ್ಟೆ ಹತ್ಕೊಂಡು ಇದು ಮಾಡಿದ್ಲು. ಅವ್ನು ಮುಡಿ ತೆಗೆಸ್ಕೊತಾ ಇರಬೇಕಾದ್ರೆ ಇವಳು ಅಳ್ಬೇಡ ಅಳ್ಬೇಡ ಅಂತ ಹೇಳಿ ಹೇಳ್ತಾ ಇದ್ಲು. ನೋಡು ಪಾಮ್ ಪಾಮು. ಏನ್ ನೋಡ್ತಾ ಇದ್ದೀರಾ ಇಬ್ರು? ಏನ್ ನೋಡ್ತಾ ಇದ್ಯಾ ಚಿನ್ನೆ? ಏನ್ ನೋಡ್ತಿದ್ಯಾ? ಪಾಮ ನೋಡ್ತಿದ್ಯಾ? ಎಷ್ಟೈತೆ ಪಾಮು? ಅಷ್ಟೈತಾ? ಎಷ್ಟೈತೆ ಅಷ್ಟು? ಇಲ್ಲಿ ಏನಂದರೆ ಮುಡಿಯೆಲ್ಲ ತೆಗ್ಸಾದ್ಮೇಲೆ ಸ್ನಾನ ಮಾಡೋದಕ್ಕೆಲ್ಲ ನೀಟಾಗಿ ಫೆಸಿಲಿಟಿ ಇದೆ. ನನ್ನ ಮಗಳಿಗೆ ಬೇಗನೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕೂರಿಸ್ದೆ. ಆದರೆ ಏನಾಯಿತು ಅಂದರೆ ನನ್ನ ಮೈದನ ಅವರು ಸ್ನಾನ ಮಾಡೋದು ಲೇಟ್ ಆಗೋಯಿತು.